ಅಧ್ಯಾಸದೋಷಾತ್ ಪುರುಷಸ್ಯ ಸಂಸ್ಕೃತಿಃ ಅಧ್ಯಾಸಬಂಧಸ್ತ್ವಮುನೈವ ಕಲ್ಪಿತಃ ರಜಸ್ತಮೋ ದೋಷವತೋ ಅವಿವೇಕಿನೋ ಜನ್ಮಾದಿ ದುಃಖಸ್ಯ ನಿದಾನಂ ಏತತ್. ನಿನ್ನೆ ದಿನ ಶ್ಲೋಕ ನಂಬರ್ 178 ನಮ್ಮ ನಿಜವಾದ ಸ್ವರೂಪವನ್ನ ಅಸಂಗ ಮತ್ತು ಚಿದ್ರೂಪ ಅಂತ ಹೇಳಿದರು ಅವರು. ಸ್ವರೂಪತಃ ನಮ್ಮ ಸ್ವರೂಪ ಅಸಂಗ ರೂಪವಾಗಿರ್ತಕ್ಕಂತಹದ್ದು ಮತ್ತು ಜ್ಞಾನ ಸ್ವರೂಪವಾಗಿರ್ತಕ್ಕಂತಹದ್ದು. ಚಿದ್ರೂಪ ಅಂದ್ರೆ ಚಿತ್ತದ ರೂಪ ಅಂತ, ಚಿತ್ ಅಂದ್ರೆ ಜ್ಞಾನ ಅಂದ್ರೆ ಜ್ಞಾನ ಸ್ವರೂಪ ಅಂತ. ಈ ರೀತಿಯಾಗಿ ಅಸಂಗ ಸ್ವರೂಪನಾಗಿರ್ತಕ್ಕಂಥವನು, ಜ್ಞಾನ ಸ್ವರೂಪನಾಗಿರ್ತಕ್ಕಂಥವನು ಮೋಹದಿಂದ ದೇಹ, ಇಂದ್ರಿಯ, ಪ್ರಾಣ, ಗುಣಕ್ಕೆ ಬದ್ಧನಾಗಿ ಈ ಅಹಂ ಮತ್ತು ಮಮ ಎನ್ನುವಂತಹ ಅಭಿಮಾನವನ್ನ ಹೊಂದಿ ಫಲದ ಅಪೇಕ್ಷೆಯಿಂದ ಅನೇಕ ರೀತಿಯಾಗಿರ್ತಕ್ಕಂತಹ ಮನೋವಿಕಲ್ಪಗಳನ್ನ ಸೃಷ್ಟಿ ಮಾಡಿಕೊಂಡು ಈ ಎಲ್ಲ ಇದಕ್ಕೆ ಅನರ್ಥಕ್ಕೆ ಕಾರಣ ಮನಃ ಸಕೃತೇಶು ಅಂತ ಹೇಳಿದ್ರು. ಮನವೇ ಇದೆಲ್ಲ ಕ್ರಿಯೇಟ್ ಮಾಡುತ್ತೆ. ಈ ಮೋಹ ಅಂತಕ್ಕಂಥದ್ದು, ಭ್ರಮ ಅಂತಕ್ಕಂಥದ್ದು, ಅಜ್ಞಾನ ಅಂತಕ್ಕಂಥದ್ದು, ಇದಕ್ಕೆ ಆಚಾರ್ಯ ಶಂಕರರು ಒಂದು ಹೊಸ ಅರ್ಥವನ್ನ ಕೊಡ್ತಾರೆ. ಅವರು ಅಜ್ಞಾನ, ಮೋಹ, ಬಂಧೇನಲ್ಲ, ಅಜ್ಞಾನ ಮತ್ತು ಮೋಹ, ಅವಿದ್ಯೆ ಅಂತ ಏನ್ ಶಬ್ದಗಳನ್ನ ಪ್ರಯೋಗ ಮಾಡ್ತೀವಿ, ಈ ಶಬ್ದಗಳಿಗೆ ಅವರೊಂದು ಹೊಸ ಒಂದು ಅಭಿಪ್ರಾಯವನ್ನ ಅಧ್ಯಾಸ ಭಾಷ್ಯದಲ್ಲಿ ಅವರು ಮಂಡನೆ ಮಾಡ್ತಾರೆ. ಅದಕ್ಕೆ ಕೊಡ್ತಕ್ಕಂತಹ ಹೆಸರು ಏನಂದ್ರೆ ಅಧ್ಯಾಸ ಅಂತ. ಅಧ್ಯಾಸವೋ ನಾಮ ತಸ್ಮಿನ್ ತದ್ಬುದ್ಧಿ ಅಂತ. ಏನು ಅಧ್ಯಾಸ ಅಂತಂದ್ರೆ ಅದಲ್ಲದ ವಸ್ತುವಿನಲ್ಲಿ, ರಿಯಾಲಿಟಿ ಅಲ್ಲದ ವಸ್ತುವಿನಲ್ಲಿ ರಿಯಾಲಿಟಿಯನ್ನ ಆರೋಪ ಮಾಡತಕ್ಕಂಥದ್ದು, ಅದನ್ನ ಸೂಪರ್ ಇಂಪೋಸ್ ಅಂತ ಕರೀತಾರೆ. ಆರೋಪ ಮಾಡಿಕೊಂಡು ಅದು ತಾನು ಅನ್ಕೊಂಡು ಅದರ ಭ್ರಮೆಯಲ್ಲಿ ಇರ್ತಕ್ಕಂತಹ ತಪ್ಪು ಅಭಿಪ್ರಾಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಯನ್ನ ಅವರು ಅಡ್ರೆಸ್ ಮಾಡ್ತಕ್ಕಂತಹದ್ದು ಅಧ್ಯಾಸಕ್ಕೆ ಒಳಪಟ್ಟಿರ್ತಕ್ಕಂಥವನು ಅಂತ. ಅದಕ್ಕೆ ಇಲ್ಲಿ ಅವರು 179 ಶ್ಲೋಕದಲ್ಲಿ ಅಧ್ಯಾಸ ದೋಷಾತ್ ಪುರುಷಸ್ಯ ಸಂಸ್ಕೃತಿ ಅಂತ. ಈ ಅಧ್ಯಾಸ ದೋಷದಿಂದನೇ ಮನುಷ್ಯನಿಗೆ ಏನು ಸಂಸ್ಕೃತಿ ಅಂದ್ರೆ ಸಮ್ಯಕ್ ಸರತಿ ಅಂತಕ್ಕಂತಹ ಈ ಸಂಸಾರ ಅಂತಕ್ಕಂತಹದ್ದು ಪುರುಷನಿಗೆ, ಮತ್ತೆ ಅದು ರಿಯಾಲಿಟಿ ಅಂದ್ರೆ ಭಾರಿ ಚೆನ್ನಾಗಿ ಅವರು ಅಧ್ಯಾಸ ಬಂಧಸ್ತು ಮನ ಏವ ಕಲ್ಪಿತ. ಅದು ರಿಯಾಲಿಟಿ ಇಲ್ಲ, ಅದು ಅನ್ರಿಯಾಲಿಟಿ. ಬಟ್ ಆದ್ರೆ ಮನಸ್ಸು ಹಾಗೆ ರಿಯಾಲಿಟಿ ತರ ಅದನ್ನ ಆರೋಪ ಮಾಡಿಕೊಂಡಿದೆ.
ಈಗ ನೋಡಿ, ಇವೆಲ್ಲ ಅನೇಕ ಸಂಗತಿಗಳು ವಿಚಾರ ಮಾಡಿದ್ವಿ ಅಂತಂದ್ರೆ ರಿಯಾಲಿಟಿ ಇರೋದಿಲ್ಲ. ಆದ್ರೆ ಒಮ್ಮೆ ಆವೇಶಕ್ಕ, ಒಮ್ಮೆ ಮೋಹಕ್ಕ, ಒಮ್ಮೆ ಆಶೆಗಳಿಗೆ ಒಳಪಟ್ಟು ಅಂತಂದ್ರೆ ಅದು ಅಷ್ಟು ಸತ್ಯವಾಗಿ ಮನುಷ್ಯನನ್ನ ಭ್ರಮಿಸಿಬಿಡ್ತದೆ. ಅದಕ್ಕೆ ಅವರು ಸ್ಟ್ಯಾಂಡರ್ಡ್ ಆಗಿ ಕೊಡ್ತಕ್ಕಂತಹ ಒಂದು ಎಕ್ಸಾಂಪಲ್ ಅಂತಂದ್ರೆ, ಹಗ್ಗದಲ್ಲಿ ಹಾವನ್ನ ಕಲ್ಪನೆ ಮಾಡಿಕೊಂಡಂತೆ ಅಂತ. ಅದು ಸರಿಯಾಗಿ ಕಾಣದೇ ಇರತಕ್ಕಂತಹ ಒಂದು ಕಾರಣದಿಂದ, ಕಾಣದಿಲ್ಲ ಅಂತ ಹೇಳಿದ್ರೆ ಸರಿ ಹೋಗ್ತಿತ್ತು. ಆದರೆ ಕಾಣದಿಲ್ಲ ಅಂತಕ್ಕಂಥದ್ದನ್ನ ಬಿಟ್ಟು ತಾನೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂತಹ, ಅಲ್ಲಿ ಇಲ್ಲದೆ ಇರತಕ್ಕಂತಹ ಹಾವನ್ನ ಸೃಷ್ಟಿ ಮಾಡಿ ಅಲ್ಲಿ ಹಾವು ಅಂತ ಆರೋಪ ಮಾಡ್ತಾನ. ಇದನ್ನ ಅವರು ಅಧ್ಯಾಸ ಅಂತ ಕರೀತಾರೆ. ಅವರು ಎರಡು ರೀತಿಯಾಗಿರ್ತಕ್ಕಂತಹ ಅಧ್ಯಾಸ. ಒಂದು ದುಃಖಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಥವಾ ಭಯಕ್ಕೆ ಕಾರಣವಾಗಿರ್ತಕ್ಕಂತಹದ್ದು ಒಂದು ರೀತಿಯಾದ ಅಧ್ಯಾಸ. ಅದು ರಜ್ಜು ಸರ್ಪ ನ್ಯಾಯ, ದುಃಖಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇನ್ನೊಂದು ರಾಗಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂದ್ರೆ, ಸೊ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನ ಆರೋಪ ಮಾಡಿ, ಅಲ್ಲಿ ಇಲ್ವೇ ಇಲ್ಲ ಬೆಳ್ಳಿ, ಆದ್ರೆ ಆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನ ಆರೋಪ ಮಾಡಿ ಬೆಳ್ಳಿ ಅಂತ ಓಡ್ತಕ್ಕಂತಹದ್ದು ರಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಧ್ಯಾಸ. ಇವು ಎರಡೇ, ರಾಗ ಮತ್ತು ಭಯ, ಇವೆರಡೇ ಮುಖ್ಯವಾಗಿರ್ತಕ್ಕಂತಹ ತಾಯಿ ಬೇರುಗಳು. ದುಃಖಕ್ಕೆ ಕಾರಣವಾಗಿರ್ತಕ್ಕಂತಹದ್ದು ಒಂದು ಅಧ್ಯಾಸ, ಮತ್ತು ಬಯಕೆಗೆ ಕಾರಣವಾಗಿರ್ತಕ್ಕಂಥದ್ದು, ಸುಖಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಮತ್ತೊಂದು ರೀತಿಯಾಗಿರ್ತಕ್ಕಂಥ ಅಧ್ಯಾಸ. ಈ ಎರಡು ಅಧ್ಯಾಸ ಎಲ್ಲಿ ನಡೀತೇವ ಅಂದ್ರೆ ಮನಸ್ಸಿನಾಗ ನಡೀತೇವಂತ. ಯಾಕಂದ್ರೆ ಮನಸ್ಸೇ ಇದನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ಹಾವನ್ನ ಸೃಷ್ಟಿ ಮಾಡಿರೋದು ಮನಸ್ಸನೇ, ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿನ ಸೃಷ್ಟಿ ಮಾಡಿರೋದು ಮನಸ್ಸು. ಸೊ ಇದಕ್ಕೆ ಕಾರಣ ಏನು? ಈ ರೀತಿ ಆಗ್ತಕ್ಕಂಥದ್ದು ರಜಃ ತಮಃ ದೋಷವತೋ ಅವಿವೇಕಿನಃ. ಮೂಲವಾಗಿ ಯಾಕೆ ಆ ರೀತಿಯಾಗಿ ಮನಸ್ಸು ಕಲ್ಪನೆ ಮಾಡುತ್ತೆ ಅಂತಂದ್ರೆ, ಅದರದ್ದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅದ. ಏನ್ ಡಿಫೆಕ್ಟ್ ಅದ ಅಂತಂದ್ರೆ, ಅದು ರಜಸ್ಸು ತಮಸ್ಸು ಅಂತಕ್ಕಂತಹ ಗುಣದಿಂದ ಕೂಡಿರುವಂತಹದ್ದು. ಅದರಲ್ಲಿ ಇನ್ನೊಂದಿದೆ, ಸತ್ವ. ಸತ್ವ ಸಂಪನ್ನನಾಗಿರ್ತಕ್ಕಂಥವನು ಈ ರೀತಿಯಾಗಿರ್ತಕ್ಕಂತಹ ದುಃಖಕ್ಕೀಡಾಗೋದಿಲ್ಲ. ಆದರೆ ಬಹುಪಾಲು 90% ಜನಕ್ಕೆ ಈ ರಜಸ್ಸು ಮತ್ತು ತಮಸ್ಸನೇ ಅಧಿಕವಾಗಿರೋದ್ರಿಂದ, ಹಾಗಾಗಿ ಅದಲ್ಲದರಲ್ಲಿ ಅದನ್ನ ಕಲ್ಪನೆ ಮಾಡಿಕೊಳ್ತಾರೆ. ಆ ಕಾರಣದಿಂದ ಅವ್ರು ಏನಾಗ್ತಾರೆ, ಜನ್ಮಾದಿ ದುಃಖಸ್ಯ ನಿಧಾನಂ ಏತತು ಅಂತ. ಈ ಜನ್ಮ ಮತ್ತು ಜನ್ಮಕ್ಕೆ ಆದಿ ಅಂದ್ರೆ ಯಾಕೆ ಜನನ ಮತ್ತು ಮರಣ ದುಃಖಕ್ಕೆ ಕಾರಣವಾಗಿರ್ತಕ್ಕಂತಹದ್ದು ಯಾವುದು ಅಂದ್ರೆ ಇದು ಅಧ್ಯಾಸ. ಇದನ್ನ ಎರಡನ್ನ ನೋಡಿದಿವಲ್ವಾ, ಹಗ್ಗದಲ್ಲಿ ಹಾವನ್ನ ಕಲ್ಪನೆ ಮಾಡಿಕೊಳ್ತಕ್ಕಂಥದ್ದು, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನ ಕಲ್ಪನೆ ಮಾಡಿಕೊಳ್ತಕ್ಕಂಥದ್ದು. ಇದನ್ನ ಶಾಸ್ತ್ರದಲ್ಲಿ ಪ್ರಾತಿಭಾಸಿಕ ಸತ್ತ ಅಂತ ಕರೀತಾರೆ. ಪ್ರಾತಿಭಾಸಿಕ ಸತ್ತ ಅಂದ್ರೆ ಅಲ್ಲಿ ರಿಯಲ್ ಇಲ್ವೇ ಇಲ್ಲ. ಅದು ಕತ್ತಲಿನಿಂದ, ಸರಿಯಾದ ಬೆಳಕಿನ ಅಭಾವ, ಬೆಳಕು ಇಲ್ಲದೆ ಇರೋದರಿಂದ, ಬೆಳಕಿನ ಅಭಾವದಿಂದ ಹಗ್ಗ ತಪ್ಪಾಗಿ ಹಾವಾಗಿ ಕಾಣಿಸಿಕೊಳ್ಳುತ್ತೆ. ಏನ್ ಕಾರಣ ಅಂದ್ರೆ
ಅಲ್ಲಿ ಕತ್ತಲು ಕಾರಣ. ಅದನ್ನ ಶಂಕರರು ಅಧ್ಯಾಸ ಅಂತಾರೆ. ಹಾಗೆ ಕಪ್ಪೆ ಚಿಪ್ಪಿನಲ್ಲಿ ಆ ಬೆಳ್ಳಿ ಸೂರ್ಯನ ಕಿರಣ ಪ್ರಭಾವದಿಂದ ಅದರ ಇನ್ನುಳಿದ ಭಾಗ ಕಾಣದಂತೆಯಾಗಿ ಯಾವುದಾದ್ರು ಶೈನಿಂಗ್ ಇದೆಯೋ ಆ ಶೈನಿಂಗ್ ಅಷ್ಟೇ ನಮಗೆ ಕಾಣೋದ್ರಿಂದ ಮನಸ್ಸು ಏನ್ ಮಾಡುತ್ತೆ ಅಂತಂದ್ರೆ ಅದ್ರಾಗ ರಾಗ ಇರೋದ್ರಿಂದ, ಅದರಲ್ಲಿ ಬಯಕೆ ಇರೋದ್ರಿಂದ, ಬೆಳ್ಳಿಯಲ್ಲಿ ಬಯಕೆ ಇರೋದ್ರಿಂದ ಅಲ್ಲಿ ನೋಡಿರ್ತಕ್ಕಂಥದ್ದನ್ನ ತಕ್ಷಣಕ್ಕೆ ಬೆಳ್ಳಿ ಅಂತ ಫೀಲ್ ಆಗಿಬಿಡುತ್ತೆ, ಅದಕ್ಕೆ ಓಡ್ತದ. ಅದು ಹತ್ರಕ್ಕೆ ಹೋದಾಗ ಅದು ಕಪ್ಪೆ ಚಿಪ್ ಅಂತ ಗೊತ್ತಾಗತ್ತೆ. ಇವನ್ನ ಪ್ರಾತಿಭಾಸಿಕ ಸತ್ತ ಅಂತ. ಅಂದ್ರೆ ಅಲ್ಲಿ ಇಲ್ವೇ ಇಲ್ಲ, ಇಲ್ಲದೆ ಇರ್ತಕ್ಕಂಥದ್ದನ್ನ ತನಗ್ ಬೇಕಾಗಿರ್ತಕ್ಕಂಥದ್ದನ್ನ ಕಲ್ಪಿಸಿಕೊಳ್ತಕ್ಕಂಥದ್ದು ಈ ಮನಸ್ಸಿಗೆ ಸಹಜವಾದ ಸ್ವಭಾವ. ಇದರ ಎಲ್ಲರ ಅನುಭವದಲ್ಲಿ ಸತ್ಯ. ಆದ್ರೆ ಇದು ಜನ್ಮ ಮರಣಕ್ಕೆ ಹೆಂಗ ಬಂಧನಕ್ಕೆ ಕಾರಣ ಆಗತ್ತೆ ಅಂತ ನಮಗೆ ನೆಕ್ಸ್ಟ್ ಕ್ವಶನ್ ಬರ್ತದೆ. ಅದು ಬೆಳಕು ಹಾಕಿದಗಳಿಗೆ ಹಗ್ಗ ಕಾಣಿಸ್ತದೆ, ದೆನ್ ಅವಾಗ ಹಾವಿನ ಭಯ ಹೋಗುತ್ತೆ. ಹತ್ರಕ್ಕೆ ಹೋದಾಗ ಅದು ಕಪ್ಪೆ ಚಿಪ್ ಅಂತ ಕಾಣಿಸ್ತದೆ, ಅವಾಗ ಬೆಳ್ಳಿಯ ಬಯಕೆ ಹೋಗುತ್ತೆ. ಇದು ವೆರಿ ಸಿಂಪಲ್ ಅದ. ಇಂತಹ ಸಿಂಪಲ್ ಆಗಿರ್ತಕ್ಕಂಥದ್ದು ಇಡೀ ಬಂಧನಕ್ಕೆ ಹೆಂಗ್ ಕಾರಣ ಆಗುತ್ತೆ ಅಂತಕ್ಕಂಥದ್ದು ನ್ಯಾಚುರಲ್ ಆಗಿ ಬರ್ತಕ್ಕಂತಹ ಕ್ವಶನ್. ಆದ್ರೆ ಶಂಕರರು ಇನ್ನೊಂದು ಸ್ತರದಲ್ಲಿ ಇದನ್ನ ಹೇಳ್ತಾರೆ. ಈ ಜಗತ್ತಿನಲ್ಲಿ ಯಾವುದನ್ನ ನಾನು ಮತ್ತು ನನ್ನದು ಅಂತ ಏನನ್ನ ತಿಳ್ಕೊಂಡಿದ್ದೇನೋ ಅದು ಕೂಡ ಹಗ್ಗದಲ್ಲಿ ಹಾವನ್ನ ಕಲ್ಪಿಸಿಕೊಂಡಂತೆ, ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿಯನ್ನ ಕಲ್ಪಿಸಿಕೊಂಡಂತೆ ಅಂತ. ಇದನ್ನ ಅವ್ರು ಏನಂತ ಕರೆದ್ರು ಅಂತಂದ್ರೆ ಇದನ್ನ ವ್ಯಾವಹಾರಿಕ ಸತ್ತ ಅಂತ ಕರೆದ್ರು. ಇದನ್ನ ವ್ಯಾವಹಾರಿಕ ಸತ್ತಕ್ಕೆ ಏನಿದೆ ಅಂದ್ರೆ ಪ್ರಾತಿಭಾಸಿಕ ಸತ್ತಕ್ಕ ಡ್ಯೂರೇಷನ್ ಕಡಿಮೆ ಇದೆ, ಸಮಯ ಕಡಿಮೆ ಇದೆ, ತಕ್ಷಣಕ್ಕ ಅದು ನಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಆದ್ರೆ ಈ ವ್ಯಾವಹಾರಿಕ ಸತ್ತಕ್ಕೆ ಏನಾಗಿದೆ ಅಂದ್ರೆ ಇದೊಂದು ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇದೆ. ಡ್ಯೂರೇಷನ್ ಜಾಸ್ತಿ ಇರೋದ್ರಿಂದ ಅದು ನಮಗೆ ಅನ್ರಿಯಲ್ ಅಂತ ತೋರೋದಿಲ್ಲ, ರಿಯಲ್ ಅಂತಾನೆ ತೋರುತ್ತೆ. ಇದು ಸ್ವಲ್ಪ ಕಷ್ಟ ಇದೆ ನಮಗೆ ಅರ್ಥ ಆಗ್ಲಿಕ್ಕೆ. ಯಾಕಂತಂದ್ರೆ ನಮ್ಮ ಮನಸ್ಸು ತನ್ನದೇ ಆಗಿರ್ತಕ್ಕಂತಹ ವಿಪರೀತ ಭ್ರಮೆಯಲ್ಲಿ ಹೊಂದಿರೋದ್ರಿಂದ ಅದು ಸತ್ಯ ದರ್ಶನ ಆಗ್ಬೇಕಾದ್ರೆ ಕಷ್ಟ. ಯಾಕೆ ಅಂದ್ರೆ ಅದಕ್ಕೆ ಮನಸ್ಸಿನಲ್ಲಿ ರಜ ಮತ್ತು ತಮೋ ಗುಣಗಳಿರೋದ್ರಿಂದ, ಮೋಹ ಮತ್ತು ನಾನು ಅಂತಕ್ಕಂಥ ಅಭಿಮಾನ ಸ್ಟ್ರಾಂಗ್ ಆಗಿರೋದ್ರಿಂದ ಅಷ್ಟು ಬೇಗ ಅದಕ್ಕೆ ಗೊತ್ತಾಗೋದಿಲ್ಲ. ಆದ್ರೆ ಕಾಲ ರೂಪದಲ್ಲಿರ್ತಕ್ಕಂತಹ ಆ ಶಿವ ಸತ್ಯವನ್ನ ತೋರಿಸ್ಲಿಕ್ಕೆ ಅವಾಗವಾಗ ಪ್ರಯತ್ನ ಮಾಡ್ತಾನೆ. ನೋಡಿ, ಕಾಲನ್ ರೂಪದಲ್ಲಿ ಇರ್ತಕ್ಕಂಥವನು ಶಿವ ಮಂಗಲ ಸ್ವರೂಪ. ಅವನು ಕೃಪೆಯಿಂದ ಏನ್ ಮಾಡ್ತಾನೆ ಅಂತಂದ್ರೆ ಅವಾಗವಾಗ ಯಾವಾಗರೊಮ್ಮೆ ಸತ್ಯವನ್ನ ದರ್ಶನ ಮಾಡಿಸ್ತಾನ ಅವನು. ಯಾಕಂದ್ರೆ ಇದು ಅಮಂಗಲವಾಗಿರ್ತಕ್ಕಂಥದ್ದು, ಸ್ವಲ್ಪ ಮಂಗಲ ಕಡೆ ಬಾ ಅಂತ. ಆದ್ರೆ ನಮಗೆ ಮೋಹ ಇರೋದ್ರಿಂದ ನಾವು ಅದನ್ನ ಏನ್ ಮಾಡಿದ್ದೇವೆ ಅಂದ್ರೆ ಯಾವುದು ಶಿವ ಮಂಗಲ ಸ್ವರೂಪನಾಗಿರ್ತಕ್ಕಂಥದ್ದು ನಮಗೆ ಸತ್ಯವನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೋ, ಆದ್ರೆ ಬೈ ಮಿಸ್ಟೇಕ್ ಆಗಿ ಅವನನ್ನ ನಾವೇನ್ ತಿಳ್ಕೊಂಡ್ಬಿಟ್ಟಿದ್ದೇವೆ ಅಂದ್ರೆ ಮೃತ್ಯು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಇದು ಯಾವುದು ರಿಯಾಲಿಟಿ ಅಲ್ವೋ ಇದನ್ನ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಸತ್ಯಾನೃಥೇ ಮಿಥುನೀ ಕೃತ್ಯ ಇದಮಮಂ ಅಹಂ ಅಂತ ಅಧ್ಯಾಸಕ್ಕೆ ಒಳಪಟ್ಟಿರ್ತಕ್ಕಂತಹದ್ದು ಜೀವ.
ಇದು ಕೇಳಿದಾಗ ಏನು ಸುಮ್ಮನೆ ಅನ್ಸುತ್ತೆ, ಆದ್ರೆ ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ಈಗೊಂದು ಸಣ್ಣದು ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಸುಮ್ಮನೆ ತಮಾಷೆಯಾಗಿ ತಗೊಳ್ರಿ, ಬಹಳ ಸೀರಿಯಸ್ ಆಗಿ ತಗೋಬಿಡ್ರಿ. ಶಾಸ್ತ್ರವನ್ನು ತುಂಬಾ ಲೈಟ್ ಆಗಿ ತಗೋಬೇಕು ಅರ್ಥ ಮಾಡಿಸೋಕ್ಕೋಸ್ಕರ ಸಲುವಾಗಿ. ಮತ್ತೆ ಆಮೇಲೆ ಅರ್ಗು ಮಾಡ್ಬೋದು ನೀವು ನನ್ನ ಹತ್ರ, ಅದೇನ್ ತೊಂದರೆ ಇಲ್ಲ. ಅರ್ಗ್ಯೂ ಮಾಡ್ಲಿಕ್ಕೆ ಅವಕಾಶ ಇದೆ. ನಾನು ಹೇಳಿರೋದೆಲ್ಲಾನು ಒಪ್ಕೋಬೇಕಂತ ನಮ್ದೇನು ರೂಲ್ ಇಲ್ಲ. ನಮ್ಗಿಂತ ಅದು ನಿಮಗೆ ಇನ್ನೂ ರಿಯಾಲಿಟಿ ಇತ್ತಂದ್ರೆ ನಾವು ಅದನ್ನ ಸ್ವೀಕಾರ ಮಾಡ್ತೀವಿ, ತೊಂದರೆ ಇಲ್ಲ. ನಾನು ಹೇಳಿರೋದೆಲ್ಲ ಸತ್ಯನೇ ಅಂತ ಏನು ಹೇಳಗಲ್ಲ. ಈಗ ಸಾಮಾನ್ಯವಾಗಿ ಈ ಮ್ಯಾರೇಜ್ ಅಂತಕ್ಕಂಥದ್ದು ಇದು ಎಲ್ಲ ದೇವಲೋಕದಲ್ಲಿ ಫಿಕ್ಸ್ ಆಗಿರ್ತದೆ. ಇನ್ನು ಅದಕ್ಕೆ ಬಹಳ ಸುಂದರವಾಗಿ 7 ಜನ್ಮಕ್ಕೆ ಹೀಗೆ ಇರ್ತೀವಿ, ಹಾಗೆ ಹೀಗೆ ಅಂತ ಸೊ ಜನರಲ್ ಆಗಿ ಮಾತನಾಡುತ್ತೀವಿ. ಇಟ್ ಇಸ್ ಆಲ್ ಸತ್ಯ. ಶಾಸ್ತ್ರ ದೃಷ್ಟಿಯಿಂದ ಅಂದ್ರೆ ಕರ್ಮ ಸಿದ್ಧಾಂತದ ದೃಷ್ಟಿಯಿಂದ ಅದು ಸತ್ಯ. ಅದನ್ನ ತಪ್ಪಂತ ಹೇಳ್ತಾ ಇಲ್ಲ ನಾನು. ಆದ್ರೆ ನಮ್ ಕ್ವಶನ್ ಏನಂತಂದ್ರೆ, ಸೊ ಮ್ಯಾರೇಜ್ ಆದ್ಮೇಲೆ ಜೀವನ ಪೂರ್ತಿ ಸೊ ಇರ್ತೀವಿ ಅಂತಕ್ಕಂಥದ್ದು ಏನಾದ್ರೂ ಗ್ಯಾರಂಟಿ ಇದೆಯಾ? ಅಚಾನಕ್ ಆಗಿ ಸಾವು ಬಂತಂದ್ರೆ ಅವಾಗ ಇಲ್ಲಿ ಇಲ್ಲ ಡಿವೋರ್ಸ್ ಆಯ್ತಂದ್ರೆ ಯಾವ್ದನ್ನ ನಾವು ಜೀವನ ಪೂರ್ತಿ ಜೊತೆಯಾಗಿರ್ತೀವಿ ಅಂತ ಹೇಳಿ ಏನು ಸಂಕಲ್ಪ ಮಾಡಿದ್ವು, ಸಂಕಲ್ಪ ಜಗತ್ತಿನಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಅದು ಇಲ್ಲ ಅವ್ರಾರು ಹೋಗ್ತಾರೆ, ಇಲ್ಲಿ ಇವ್ರಾಗ ಯಾರು ಒಟ್ಟು ಬೇಗ ಹೋಗ್ತಾರ. ಹೀಗೆ ಈ ತರದ ಎಲ್ಲ ರಿಲೇಷನ್ಗಳನ್ನು ತಗೊಳ್ಳಿ ನೀವು, ಅವು ಟೈಮ್ ಆಫ್ ದಿ ಪೀರಿಯಡ್ ಅದ್ಯಾವ. ಆ ಪೀರಿಯಡ್ ತನಕ ಅವು ರಿಯಾಲಿಟಿ ಸತ್ಯವೇ ಕಾಣ್ತವ. ಆ ಪೀರಿಯಡ್ ಮುಗಿದ್ಮೇಲೆ ಮತ್ತೆ ಅದಕ್ಕೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ರಿಲೇಷನ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ವ್ಯಾವಹಾರಿಕ ಸತ್ತಾ. ಅಂದ್ರೆ ವ್ಯವಹಾರ ಅಂತಂದ್ರೆ ಪೀರಿಯಡ್ ಆಫ್ ದಿ ಟೈಮ್, ಕಾಲನ ಪರಿಧಿಯಲ್ಲಿ ಸಮ್ ಸಸ್ಟೆನ್ಸ್ ಉಳ್ಕೊಳ್ಳುತ್ತದೆ. ಅದು ಸಮ್ ಪೀರಿಯಡ್, ಸಮ್ ಇಯರ್, ಸಮ್ ಮಂತ್ಸ್ ಆರ್ ಸಮ್ ವರ್ಷ. ದೆನ್ ರಿಯಾಲಿಟಿ ಅಲ್ಲ, ಹೊರಟೋಗುತ್ತೆ ಅದು. ಅದಕ್ಕೆ ನಿಮ್ಗೆ ಸಂಬಂಧ ಇರಲ್ಲ, ಆಯ್ತು ಮುಗಿದೋಯ್ತು. ಈ ರೀತಿಯಾಗಿ ಅನೇಕ ಸಂಗತಿಗಳು ಆ ಟೈಮ್ ಆಫ್ ದಿ ಪೀರಿಯಡ್ ಅಲ್ಲಿ ರಿಯಾಲಿಟಿಯಾಗಿ ಕಾಣಿಸ್ತವೆ. ಅದು ಟೈಮ್ ಮುಗಿದ್ಮೇಲೆ ಅವಕ್ಕೆ ನಮ್ಗೆ ರಿಲೇಷನ್ ಕಟ್ ಆಗಿಬಿಡ್ತದೆ. ಓಕೆ, ನಮ್ಗೆ ರಿಲೇಷನ್ ಕಟ್ ಆಗಲ್ರಿ, ನಮ್ಮ ಮನಸ್ಸಿನಾಗ ಇರ್ತದೆ, ನಿಮ್ಮ ಮನಸ್ಸಿನಾಗ ಭಾವನೆ ಇರ್ತದೆ, ಸ್ಮೃತಿ ರೂಪದಲ್ಲಿ ಇರ್ತದೆ, ರಿಯಾಲಿಟಿ ಇರೋದಿಲ್ಲ, ಜೊತೆಲಿ ಇರೋದಿಲ್ಲ, ಭಾವನೆ ಇರ್ತದ. ಅದಕ್ಕೆ ಶಂಕರ್ ಹೇಳ್ತಾರೆ ದಿಟ್ ಈಸ್ ಆಲ್, ಇದೆಲ್ಲನೂ ಮನೋಕಲ್ಪಿತ ಅಂತ. ಇದೆಲ್ಲ ಮನಸ್ಸೇ ಕಲ್ಪನೆ ಮಾಡಿಕೊಂಡಿರ್ತಕ್ಕಂಥದ್ದು. ಹೊರಗಡೆಗೆ ನ್ಯಾಚುರಲ್ ಆಗಿ ಹಾಗಿಲ್ಲ ಪ್ರಕೃತಿಯಲ್ಲಿ. ತಾನೇ ಕಲ್ಪನೆ ಮಾಡಿಕೊಂಡು, ತಾನೇ ಧರ್ಮವನ್ನು ಆರೋಪ ಮಾಡಿಕೊಂಡು, ತಾನೇ ಧರ್ಮವನ್ನು ಆರೋಪ ಮಾಡಿ
ಸೊ ಬ್ಯೂಟಿಫುಲ್ ಆಗಿ ಎಣ್ಕೊಂಡಿರ್ತಕ್ಕಂಥದ್ದು ಒಂದು ಮಾಯಾ ಮೋಹ ಪಂಜರ. ಈ ಮಾಯಾ ಮೋಹದ ಮಾಯೆ ಅಂತಕ್ಕಂಥದ್ದು ಅಥವಾ ಮಾಯೆಯನ್ನ ಇನ್ನೊಂದು ಶಬ್ದದಲ್ಲಿ ಮೋಹ ಅಂತದಿರೋ ತನಕ ಇದು ಒಂದು ಸ್ವಲ್ಪನೂ ಕೂಡ ಕೆಡದಂತೆ ರಂಗಾಗಿ ಕಾಣಿಸ್ಕೊಡುತ್ತೆ. ಯಾವಾಗ ಆ ಮೋಹದಲ್ಲಿ ಒಂದು ಓಲ್ ಬಿತ್ತಂದ್ರೆ ಎಷ್ಟೋ ರಂಗಾಗಿ ಕಾಣಿಸ್ತದೋ ಅಷ್ಟೇ ವಿಕಾರವಾಗ್ತಾ ಬರ್ತದೆ. ಅದಕ್ಕೆ ಶಿವ ಮಂಗಲ ಸ್ವರೂಪ ಅಂತ. ಅವಾಗವಾಗ ಜನ್ಮದಲ್ಲಿ ಯಾವಾಗೋ ಒಂದ್ಸಲ ಸತ್ಯವನ್ನ ತೋರಿಸ್ಲಿಕ್ಕೆ ಅವನು ಬರ್ತಾನೆ. ಆದ್ರೆ ನಮಗೆ ಅವನನ್ನ ನಾವು ಮೃತ್ಯು ರೂಪದಲ್ಲೇ ಅವನನ್ನ ನೋಡಿದ್ದೀವಿ ಬಿಟ್ರೆ, ಕಾಲ ರೂಪದಲ್ಲಿ ಅವನನ್ನ ನೋಡಿದ್ದೀವಿ ಬಿಟ್ರೆ, ಅವನು ಮಂಗಲ ರೀತಿಯಾಗಿ ನೋಡ್ತಕ್ಕಂತಹ ನಮಗೆ ಕಣ್ಣು ಇಲ್ಲ. ಇದನ್ನ ಆಚಾರ್ಯ ಶಂಕರರು ಇದನ್ನ ಅಧ್ಯಾಸ ಅಂತ ಕರೆದಿದ್ದಾರೆ. ಇದೆಲ್ಲ ಅಹಂ ಮತ್ತು ಮಮ ಅಂತಕ್ಕಂತಹ ಏನು ಶಬ್ದಗಳನ್ನ ಪ್ರಯೋಗ ಮಾಡಿದ್ರು, ಈ ಅಹಂ ಮತ್ತು ಮಮ ಈ ಎರಡರ ಮೇಲೆ ಇರ್ತಕ್ಕಂತಹ ಅಭಿಮಾನ ಅಥವಾ ವ್ಯಾಮೋಹ, ಇದು ಈ ಮನಸ್ಸು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಮನ ಏವ ಕಲ್ಪಿತ, ಮನ ಏವ ಕಲ್ಪಿತ ಅವಿವೇಕಿನಃ ಜನ್ಮಾದಿ ದುಃಖಸ್ಯ ನಿಧಾನಂ ಏತತ್. ಹೀಗೆ ಈ ರೀತಿಯಾಗಿ ಅವಿವೇಕದಿಂದ ರಜೋತಮ ಗುಣಗಳಿಗೆ ಒಣಪಟ್ಟು ಮನಸ್ಸು ಸೃಷ್ಟಿ ಮಾಡಿರ್ತಕ್ಕಂತಹ ಮನೋಕಲ್ಪಿತ ಈ ಸಂಸಾರ ಅಂತಂದ್ರೆ ಹೊರಗಡೆದು ನಿಮಿತ್ತ ಮಾತ್ರೇಣ, ಒಳಗಡೆಗೆ ನಮ್ಮ ಭಾವನಾ ಪ್ರಪಂಚದಲ್ಲಿ ನಮ್ಮದೇ ಆಗಿರ್ತಕ್ಕಂತಹ ಯೋಚನೆಗಳಿಂದ ಅದನ್ನ ಡೆವಲಪ್ ಮಾಡಿದ್ದೀವಿ. ಈಗ ನೋಡಿ, ದೇವಸ್ಥಾನಕ್ಕೆ ಹೋಗುದ್ರಿ, ಸುಮ್ಮನೆ ತಮಾಷೆಗೆ ತಗೊಳ್ಬೇಕು ಸಬ್ಜೆಕ್ಟ್ ಅನ್ನ, ಸುಮ್ಮನೆ ಒಂದು 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 ಐಡಿಯಾಗಳನ್ನ ಅಥವಾ ಒಂದು ಜ್ಞಾನದ ಕೊಡ್ಬೇಕಾದ್ರೆ ಒಂದು ರೂಪದಲ್ಲಿ ಅಷ್ಟೇ. ಈಗ ನೋಡಿ, ಅಲ್ಲಿ ದೇವಸ್ಥಾನದಲ್ಲಿ ದೇವರು ಇದ್ದಾನೆ, ಇದು ಭಾವನೆ. ಇದು ದೇವಸ್ಥಾನ ದೇವರಿಲ್ಲ ಅಂತ ನೀವು ಏನು ನಾಸ್ತಿಕರಾಗಿ ವಾದ ಹೇಳ್ತಕ್ಕಿದ್ದೀರ ಅಂತ ಹಂಗೆ ಥಿಂಕ್ ಮಾಡ್ಬೇಡಿ ಯಾವಾಗಲೂ ಕೂಡ. ಇದು ಜಸ್ಟ್ ಲೈಟ್ ಆಗಿ ಅಲ್ಲಿ ಏನಂದ್ರೆ ಅದು ನಮ್ಮದು ಭಾವನೆ. ಅದಕ್ಕೆ ಯಾರಾದ್ರೂ ಬೈದ್ರೆ ಅದು ದೇವರಾಗ್ಲಿ ದೇವಸ್ಥಾನ ಆಗ್ಲಿ ಯಾವುದೂ ರಿಪ್ಲೈ ಮಾಡೋದಿಲ್ಲ. ರಿಪ್ಲೈ ಮಾಡತಕ್ಕಂಥದ್ದು ನಮ್ಮ ಭಾವನೆ. ಯಾಕಂದ್ರೆ ನಾನು ಅದರ ಮೇಲೆ ಆ ರೀತಿಯಾಗಿರ್ತಕ್ಕಂಥ ಭಾವನೆ ಇಟ್ಟುಕೊಂಡಿದ್ದೀನಿ. ಅದಕ್ಕೆ ಇದನ್ನೆಲ್ಲ ಭಾವ ಪ್ರಪಂಚ ಅಂತ ಕರೆದ್ರೆ ಇದನ್ನ. ಈ ಎಲ್ಲವೂ ಕೂಡ ದೇವರಂತಾಗ್ಲಿ, ಧರ್ಮ ಅಂತಾಗ್ಲಿ, ಸಂಸಾರ ಅಂತಾಗ್ಲಿ, ಇದೆಲ್ಲವೂ ಕೂಡ ಭಾವ ಪ್ರಪಂಚ. ಈ ಭಾವ ಪ್ರಪಂಚವನ್ನ ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗಿ ವಾಸನಾ ಪ್ರಪಂಚ ಅಂತ ಕರೆದಿದ್ದಾರೆ. ಈ ವಾಸನಾ ಪ್ರಪಂಚ ಸ್ಟ್ರಾಂಗ್ ಆಗಿರುವಾಗ ನಮಗೆ ಹೊರಗಿಂದು ಅದು ತಪ್ಪಾಗಿ ನೋಡ್ತಾ ಇದ್ದೀವಿ ಅಂತನೂ ಕೂಡ ಗೊತ್ತಾಗೋದಿಲ್ಲ. ಹೆಂಗ ಒಮ್ಮೆ ಭಯ ಬಿದ್ದ ಮೇಲೆ ಹಾವು 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 ಅಂತ ಹೇಳ್ತಾನೋ ಹಾಗೆ ಒಂದು ಸಾರಿ ವ್ಯಾಮೋಹಕ್ಕೆ ಸಿಕ್ಕಾಕೊಂಡ ಮೇಲೆ ಅದು ಅಷ್ಟು ಸತ್ಯವಾಗಿ ಕಾಣಿಸಿಕೊಳ್ಳುತ್ತೆ. ಸೊ ಆದ್ರೆ ಶಂಕರ ನಮಗಿಲ್ಲಿ ತಿಳಿಸ್ತಕ್ಕಂಥದ್ದು ಏನಂತಂದ್ರೆ, ಅತಃ ಪ್ರಾಹುಃ ಮನೋ ಅವಿದ್ಯಾಂ ಪಂಡಿತಾಃ ತತ್ವದರ್ಶಿನಃ, ಶ್ಲೋಕ ನಂಬರ್ 180. ಆದ್ರೆ ಪಂಡಿತನಾಗಿರ್ತಕ್ಕಂಥವನು, ಪಂಡಿತ ಅಂದ್ರೆ ಜ್ಞಾನಿ ಅಂತ.
ತತ್ವದರ್ಶನ, ತತ್ವವನ್ನ ದರ್ಶನ ಮಾಡಿರ್ತಕ್ಕಂತಹ ಪಂಡಿತ ಅವನು. ಯಾಕಂತಂದ್ರೆ ಅವನು ಈ ಅಧ್ಯಾಸವನ್ನ ಕಳ್ಕೊಂಡಿದ್ದಾನೆ. ಈ ಮೋಹ ಎಂತಕ್ಕಂತಹ ಪರದೆಯನ್ನ ಕ್ರಾಸ್ ಮಾಡಿದ್ದಾನೆ. ಅವಾಗ ಅವನಿಗೆ ಗೊತ್ತಾಗ್ತಾ ಇದೆ, ಯಾರು ಮೋಹದಿಂದ ಒಳಪಟ್ಟು ಒದ್ದಾಡ್ತಿದ್ದಾರ ಅವ್ರನ್ನ ನೋಡಿದ್ಮೇಲೆ ಅತಃ ಪ್ರಾಹುಹು ಅಂದ್ರೆ ಅವನು ಹೇಳ್ತಾನೆ, ಮನೋ ಅವಿದ್ಯಾಂ, ಇದೆಲ್ಲ ಮನಸ್ಸಿನ ಅವಿದ್ಯೆಯಿಂದ ಮನಸ್ಸೇ ಕಲ್ಪನೆ ಮಾಡಿಕೊಂಡಿರ್ತಕ್ಕಂಥದ್ದು, ಕೋಟೆ ಕಟ್ಟಿಕೊಂಡಿರ್ತಕ್ಕಂಥದ್ದು. ಏನೈವ ಭ್ರಾಮ್ಯತೆ ವಿಶ್ವಂ. ಇಟ್ ಇಸ್ ನಾಟ್ ಓನ್ಲಿ ನಮ್ಮ ಮನಸ್ಸಿನಲ್ಲ, ಇಡೀ ವಿಶ್ವ ಅಂದ್ರೆ ಎಲ್ಲರೂ ಕೂಡ ವಾಯುನೇ ಇವ ಅಭ್ರಮಂಡಲಂ ಅಂದ್ರೆ ಇದೆಲ್ಲವೂ ಕೂಡ. ಸೊ ಮೇಘಮಂಡಲ ಅಂದ್ರೆ ಮೇಘ ಸಮೂಹ. ಈ ನಮ್ಮ ಭಾವನಾ ಪ್ರಪಂಚ ಅಂತಕ್ಕಂಥದ್ದನ್ನ ಮೋಡ ಸಮೂಹ. ಈ ಮೋಡ ಸಮೂಹ ಅದು ಮೂಮೆಂಟ್ ಆಗತ್ತೆ. ಯಾರಿಂದ ಮೂಮೆಂಟ್ ಆಗತ್ತೆ ಅಂದ್ರೆ ಗಾಳಿಯಿಂದ ಮೂಮೆಂಟ್ ಆಗತ್ತೆ. ಅದು ಸುತ್ತ ಇರತಕ್ಕಂಥದ್ದು ಗಾಳಿಯಿಂದ. ಹಿಂದಕ್ಕಾಗ್ಲಿ ಮುಂದಕ್ಕಾಗ್ಲಿ, ಚದರದಾಗ್ಲಿ ಕೂಡದಾಗ್ಲಿ ಎಲ್ಲ ಅದನ್ನೆಲ್ಲ ಮಾಡೋದು ಗಾಳಿ. ಜೋರಾಗಿ ಬೀಸ್ಬಿಡ್ತೆ ಅಂದ್ರೆ ಎಲ್ಲ ಆಯ್ತು, ಎಲ್ಲ ಚದರ್ ಬಿಡ್ತದ ಮೋಡ. ಹೀಗೆ ತನಗ್ ಬೇಕಾಗಿರುವಾಗ ಅದೇನ್ ಮಾಡ್ತದೆ, ಎಲ್ಲ ಲಯ ಮಾಡಿಬಿಡ್ತದ, ಮತ್ತೆ ತನಗ್ ಬೇಕಂದಾಗ ಎಲ್ಲಾನು ಕೂಡಿಸ್ತದ. ಇದು ಯಾರ್ದು ಶಕ್ತಿ ಅಂದ್ರೆ ಕನಸಿನಗೆಂಗ ಕಲ್ಪನಾ ರೂಪವಾಗಿರ್ತಕ್ಕಂತಹ ಜಗತ್ತನ್ನ ಕನಸಿನಲ್ಲಿ ತೋರಿಸ್ತದೋ ಅದೇ ಮನಸ್ಸು ಜಾಗೃತದಲ್ಲಿ ಕೂಡ ಭಾವನಾ ರೂಪದಿಂದ ಮೇಘಮಂಡಲವನ್ನ ಸೃಷ್ಟಿ ಮಾಡಿ, ಅಂದ್ರೆ ಭಾವನಾ ಪ್ರಪಂಚವನ್ನ ಸೃಷ್ಟಿ ಮಾಡಿ ಅದಕ್ಕೆ ಬದ್ಧವಾಗಿ ಓಹೋ ನನ್ನ ಜವಾಬ್ದಾರಿ, ನನ್ನ ರೆಸ್ಪಾನ್ಸಿಬಿಲಿಟಿ, ನನ್ನ ಕರ್ತವ್ಯ ಅಂತಕ್ಕಂಥ ಅನೇಕ ಹಗ್ಗಗಳು, ವಿಧ ವಿಧವಾಗಿರ್ತಕ್ಕಂತಹ ಬಂಧನಕಾರಿಯಾಗಿರ್ತಕ್ಕಂಥ ಹಗ್ಗಗಳಿಂದ ಇದು ಬಂಧಿಸಿ ಈ ಜೀವನನ್ನ ಸುತ್ತಾ ಇರ್ತದೆ. ಸೊ ಇದರಿಂದ ನಾವ್ ಏನ್ ಮಾಡ್ಬೇಕು ಅಂದ್ರೆ ತನ್ಮನಃಶೋಧನಂ ಕಾರ್ಯಂ ಪ್ರಯತ್ನೇನ ಮುಮುಕ್ಷುಣ ವಿಶುದ್ಧೇ ಸತಿ ಚೈತಸ್ಮಿನ್ ಮುಕ್ತಿ ಕರಫಲಾಯತೆ. ವಾವ್, ಬ್ಯೂಟಿಫುಲ್ ಶಬ್ದ. ಯಾರು ಈ ತತ್ವದರ್ಶಿಯ ಮಾತನ್ನ ಕೇಳಿ ತನ್ನ ಮನಸ್ಸನ್ನ ಅವನು ಶೋಧನೆ ಮಾಡ್ತಾನೆ, ಅಂದ್ರೆ ಶೋಧನ ಅಂತಂದ್ರೆ ಜ್ಞಾನವನ್ನ ತಿಳಿದುಕೊಂಡು ಈ ರಜೋತಮ ಗುಣಗಳನ್ನ ತೆಗೆದು ಹಾಕ್ತಾನೆ, ಅವನನ್ನ ಪ್ರಯತ್ನೇನ ಮುಮುಕ್ಷುಣ, ಜಿಜ್ಞಾಸು, ಮೋಕ್ಷವನ್ನ ಅಪೇಕ್ಷಿಸುವಂತವನು ಪ್ರಯತ್ನದಿಂದ. ವಿಶುದ್ಧೇ ಸತಿ ಚೈತಸ್ಮಿನ್ ಅಂದ್ರೆ ತನ್ನ ಇಚ್ಛಾ, ತನ್ನ ಪ್ರಯತ್ನದಿಂದ ಈ ಮನಸ್ಸನ್ನ ಶೋಧಿಸಿ ಈ ಮಲೀನವನ್ನ ಯಾವಾಗ ತೆಗಿತಾನ ಆವಾಗ ಮುಕ್ತಿ ಅಂತಕ್ಕಂಥದ್ದು ಕರಫಲಾಯತೆ. ಅಂದ್ರೆ ಅಂಗೈಲಿರ ಹಣ್ಣು ತರ, ಇಲ್ಲಿ ದೂರ ಇಲ್ಲ, ಓಡ್ಬೇಕಾಗಿಲ್ಲ. ದೂರವಿಲ್ಲವು ಮುಕುತಿ ದೂರವಿಲ್ಲವು ಅಂತ ಒಂದು ತತ್ವಪದ. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವಗೆ ತೋರದಯ್ಯ ಸುಖ ತೋರದಯ್ಯ ಅಂತ. ಯಾರು ಜ್ಞಾನಿಯಾಗಿರ್ತಾನೆ ಅವನಿಗೆ ಮುಕ್ತಿ ಅಂತಕ್ಕಂಥದ್ದು ದೂರ ಇಲ್ಲ. ಆದ್ರೆ ಯಾರು ಮನಸ್ಸಿನಿಂದ ಭೇದವನ್ನ ಕಲ್ಪಿಸಿ ಮನೋ ಸಾಮ್ರಾಜ್ಯದಲ್ಲಿ, ಭಾವನಾ ಸಾಮ್ರಾಜ್ಯದಲ್ಲಿ ಮುಳುಗಿರ್ತಾನೋ ಅವನಿಗೆ ಇದು ಅಸಾಧ್ಯವಾಗಿರ್ತಕ್ಕಂಥದ್ದು.
ಯಾರು ಶೋಧನ ಮಾಡಿ ಇದರ ಸತ್ಯವನ್ನ ಅರಿತುಕೊಂಡು ಇದನ್ನ ಒಮ್ಮೆ ತೆಗೆದುಹಾಕ್ತಾನೆ, ಅವನಿಗೆ ಒಂದು ಕ್ಷಣದಾಗ ಕೂಡ ಪಾಸಿಬಲ್ ಇದೆ. ಅದಕ್ಕೆ ಶಂಕರರು ಬಹಳ ಸೊಗಸಾಗಿ ಅಧ್ಯಾಸ ವರ್ಷದಲ್ಲಿ ಹೇಳ್ತಕ್ಕಂತಹದ್ದು ವಾಕ್ಯದಿಂದನೇ ಮುಕ್ತಿ ಅಂತ, ಮಹಾವಾಕ್ಯದಿಂದನೇ ಮುಕ್ತಿ ಅಂತ. ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧನೆ ಹೇಳಕ್ ಹೋಗ್ಲಿಲ್ಲ. ಶಬ್ದ ಪ್ರಮಾಣೇನ ಮುಕ್ತಿ ಸಾಧ್ಯತೆ ಅಂತ. ಯಾರು ಈ ಸತ್ಯವನ್ನ ಶೋಧನೆ ಮಾಡಿ ಅವನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ತಾನೆ, ಹೆಂಗ ಈ ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಸಂಸ್ಕಾರಗಳಿಂದ ಯಾವುದನ್ನ ನಾವು ರಿಯಾಲಿಟಿ ಅಲ್ಲವೋ ಅದನ್ನ ರಿಯಾಲಿಟಿ ಅಂತ ಅನ್ಕೊಂಡಿದ್ದೀವೋ, ಹಾಗೆ ಒಂದು ಸಾರಿ ಈ ಶ್ರವಣದಿಂದ ಅವನು ಸತ್ಯವನ್ನ ಅರ್ಥ ಮಾಡಿಕೊಂಡಂತಂದ್ರೆ ಆ ಕ್ಷಣದಲ್ಲಿ ಅವನು ಮುಕ್ತನಾಗುತ್ತಾನೆ. ಸೊ ಯಾರಿಗೆ ಯಾಕೆ ಕಷ್ಟ ಸಾಧ್ಯ ಆಗುತ್ತೆ ಅಂತಂದ್ರೆ ಅದು ಅತಿಯಾಗಿರ್ತಕ್ಕಂತಹ ಅದ್ರ ಮೇಲೆ ನಮಗೆ ಆ ಬಯಕೆ ಇರೋದ್ರಿಂದನೇ ಅದರ ರಿಯಾಲಿಟಿ ನಮ್ಗೆ ತೋರ್ತಾ ಇಲ್ಲ. ಸೊ ಯಾವಾಗ ಅದು ನಮಗೆ ಕೇವಲ ಶ್ರವಣದಿಂದ ಸಾಧ್ಯ ಆಗೋದಿಲ್ವೋ, ಆಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಉಪಾಸನ ಮಾರ್ಗಗಳನ್ನ ಉಪನಿಷತ್ತು, ನೀವು ಈಶಾ ಕೇನ ಇವೆಲ್ಲ ಉಪನಿಷತ್ತುಗಳನ್ನು ತಗೊಳ್ಳಿ, ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಹೇಳಿ ಆಮೇಲೆ ಮತ್ತೆ ಉಪಾಸನ ಮಾರ್ಗವನ್ನು ಹೇಳಿರ್ತಾರೆ. ಯಾಕಂದ್ರೆ ಇದು ಏನ್ ಹೇಳಿದ್ದೀವಿ ರಿಯಾಲಿಟಿ ಅದು ಅರ್ಥ ಆಗದೆ ಇದ್ರೆ ಅವಾಗ ನೀವೇನ್ ಮಾಡಿ ಅಂದ್ರೆ ಉಪಾಸನೆ ಮಾಡಿ, ವ್ರತ ಮಾಡಿ, ಜಪ ಮಾಡಿ, ಅದೆಲ್ಲ ಸರಿ. ಯಾವಾಗ ಅಂತಂದ್ರೆ ಪಾಸಿಬಲ್ ಇಲ್ಲದೆ ಇದ್ದಾಗ. ಹಾಗಾಗಿ ಸೊ ಯಾರನ್ನ ಉಪವಾಸಗಳನ್ನ ತಪಸ್ವಿಗಳನ್ನ ಅವರೇ ಶ್ರೇಷ್ಠರಂತಲ್ಲ, ಮತ್ತೆ ಅವ್ರ ಕನಿಷ್ಠರಂತನೂ ಅಲ್ಲ. ಇದು ಸತ್ಯ ಅರ್ಥ ಮಾಡಿಕೊಳ್ಬೇಕಿದೆ. ನಮ್ಮ ದಾರ್ಶನಿಕರು ಏನ್ ಮಾಡಿದ್ರು ಅಂದ್ರ ಅನೇಕ ರೀತಿಯಾಗಿರ್ತಕ್ಕಂತಹ ಉಪಾಯಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ಇದನ್ನ ಮಾಡುವಂತರ. ಈಗ ಮೊದಲು ನೋಡಿ, ಈ ಮಗುವನ್ನ ನೀವು ಸ್ಕೂಲಿಗೆ ಕಳಿಸ್ತೀರಿ, ಅಲ್ಲಿ ಟೀಚರು ಸರಿ ಹೇಳ್ಕೊಡ್ತಾರ, ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗದಿದ್ರೆ ಆಮೇಲೆ ಟ್ಯೂಷನ್ಗೆ ಕಳಿಸ್ತೀರಿ. ಟ್ಯೂಷನ್ಗೆ ಕಳಿಸಿ ಅಲ್ಲಿ ಕೂಡ ಬೇಕಾದಷ್ಟು ಟ್ರೈ ಮಾಡ್ತೀರಿ, ಅಲ್ಲಿ ಆಗಿಲ್ಲ ಅಂದ್ರೆ ಮತ್ತೆ ಏನ್ ಮಾಡ್ತೀರಿ, ಇನ್ನೊಂದು ಚೆನ್ನಾಗಿರೋ ಸ್ಕೂಲಿಗೆ ಕಳಿಸ್ತೀರಿ ದುಡ್ಡು ಕೊಟ್ಟು. ಹೀಗೆ ನಿರಂತರವಾಗಿ ಪ್ರಯತ್ನ ಮಾಡ್ತೀರಿ ಬೇರೆ 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 ಆಂಗಲ್ಲಿಂದ. ಅದೇ ರೀತಿಯಾಗಿ ನಮ್ಮ ಮನಸ್ಸು ಎಷ್ಟು ಮೊಂಡತನ ಇರ್ತದೆ ಅಂದ್ರೆ ಎಷ್ಟು ವ್ಯಾಮೋಹದಿಂದ ಕೂಡಿರ್ತದ, ಅಷ್ಟು ರೀತಿಯಾಗಿರ್ತಕ್ಕಂತಹ ಅನೇಕ ತರದ ಉಪಾಸನ ಕ್ರಮಗಳು, ಸಾಧನಾ ಕ್ರಮಗಳು, ಅನೇಕ ರೀತಿಯಾಗಿರ್ತಕ್ಕಂತಹ ಶ್ರವಣ ಕ್ರಮಗಳು ಬೇರೆ 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 ಬೇರೆಯಾಗಿದ್ದಾವೆ. ಇದು ಬಹಳ ಜನಕ್ಕೆ ಶಂಕರರ ತತ್ವ ನೇರವಾಗಿ ಅರ್ಥ ಆಗದೇ ಇದ್ದಾಗ, ಕೇವಲ ಜ್ಞಾನದಿಂದ ಮುಕ್ತಿ ಅಂತಂದಗಳಿಗೆ ತುಂಬಾ ಜನಕ್ಕೆ ಅಪಹಾಸ್ಯ ಆಗಿ ಬಿಡುತ್ತದೆ. ಯಾಕಂತಂದ್ರೆ ಪಾಪ ಹಂಗ್ ತಿಳ್ಕೊಂಡಿರ್ತಾರೆ ಅವರು. ಅನೇಕ ಜಪ ಮಾಡೋದ್ರಿಂದ ಪರಮಾತ್ಮ ಒಲಿತಾನೆ, ಅನೇಕ ರೀತಿಯಾಗಿರ್ತಕ್ಕಂಥ ಭಕ್ತಿ ಮಾಡೋದ್ರಿಂದ ಒಲಿತಾನೆ ಅಂತದ್ದು ಅವ್ರದು. ಶಂಕರದ ಹಾಗಿಲ್ಲ. ಸೊ ಜ್ಞಾನದಿಂದನೇ ಮುಕ್ತಿ ಅಂತ, ಜ್ಞಾನದೇವತ್ತು ಕೈವಲ್ಯಂ ಅಂತ. ಸೊ ಆ ರೀತಿಯಾಗಿ ತತ್ವದರ್ಶಿಯ ಮಾತನ್ನ ನಾವು ಲಕ್ಷ್ಯದಲ್ಲಿಟ್ಟುಕೊಂಡು ಈ ಮನಸ್ಸನ್ನ ಶುದ್ಧಿ ಮಾಡಿದ್ವಿ ಅಂತಂದ್ರೆ ಆತ್ಮಜ್ಞಾನ ಆಗೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಶಯ ಇಲ್ಲ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.